ಅಮ್ಮ ಹೆಸರಿದೆ KGFಗೆ ಟಾಪರು. ಓ ಕಂಗ್ರೆಸ್ ಮಗನೇ. ಕಂಗ್ರಾಟ್ಸ್ ಮಗನೇ, ಓದಿ ಒಳ್ಳೆ ಡಾಕ್ಟರ್ ಆಗು. ಸರಿ ಅಮ್ಮ. 1 ವರ್ಷದ ನಂತರ. ಲೋ ರವಿ, ಪಿ ರಿಸಲ್ಟ್ ಬಂತಂತೆ, ಏನಾಯ್ತು? ಹೌದಪ್ಪ, 95% ಬಂದಿದೆ. ಕಾಲೇಜಲ್ಲಿ ಸೆಕೆಂಡ್ ರ್ಯಾಂಕ್. ಯಾಕೋ ಸೆಕೆಂಡ್ ಪಿ ಅಲ್ಲಿ ಒಳ್ಳೆ ಮಾರ್ಕ್ಸ್ ತೆಗಿಬೇಕಾಯ್ತಾ? ನಿನ್ಗೇನೇ ಕಮ್ಮಿ ಮಾಡಿದ್ದೀನಿ. ನಮ್ಮ ಆಫೀಸ್ ಪಿಯೋನ್ ಮಗ ಫಸ್ಟ್ ರ್ಯಾಂಕ್ ಅಂತೆ, ನಿನ್ಗೇನು ಕಮ್ಮಿ ಮಾಡಿದ್ದೀನಿ? ನೆಕ್ಸ್ಟ್ ಟೈಮ್ ಸರಿಯಾಗಿ ಮಾರ್ಕ್ಸ್ ತೆಗಿಬೇಕಾಯ್ತಾ? ನೆಕ್ಸ್ಟ್ ಟೈಮ್ ಸರಿಯಾಗಿ ಮಾರ್ಕ್ಸ್ ತೆಗಿತೀನಿ ಅಪ್ಪ. ರೀ, ಅವನು ಓದೋದಕ್ಕಿಂತ ಜಾಸ್ತಿ ಚೆಸ್ ಅಕಾಡೆಮಿಯಲ್ಲೇ ಆಟ ಆಡ್ತಾ ಇರ್ತಾನೆ. ಓ, ಅವನೇನು ಚೆಸ್ನಲ್ಲಿ ವಿದ್ಯಾರ ಪ್ರಜ್ಞಾಂಗ ಆಗ್ಬಿಡ್ತಾನ ಏನು? ಮೊದಲು ಅದನ್ನ ಬಿಡಿಸಿ ಒಳ್ಳೆ ಟ್ಯೂಷನ್ಗೆ ಹಾಕ್ರಿ. ಸರಿ ಕಣೆ, ನೀನ್ ಹೇಳಿದ್ದು ನಿಜನೇ. ಲೋ ರವಿ, ನೆಕ್ಸ್ಟ್ ಟೈಮ್ ಒಳ್ಳೆ ಮಾರ್ಕ್ಸ್ ತೆಗಿಲ್ಲ ಅಂದ್ರೆ ನಿನ್ನ ಮನೆಯಿಂದ ಆಚೆ ಹಾಕ್ತೀನಿ, ಆಯ್ತಾ? ಆಯ್ತಪ್ಪ. 1 ವರ್ಷದ ನಂತರ. ಅಮ್ಮ ಅಪ್ಪ ಸೆಕೆಂಡ್ PUCಯಲ್ಲಿ ರಿಸಲ್ಟ್ ಬಂತು, 98% ಬಂದಿದೆ. ಕಾಲೇಜ್ಗೆ ಟಾಪರು. ಹೋ ಕಂಗ್ರಾಟ್ ಮಕ್ನೆ, ತುಂಬಾ ಖುಷಿ ಆಗ್ತಾ ಇದೆ. ನಮ್ಮ ಆಫೀಸ್ನಲ್ಲಿ ಇವತ್ತು ಸ್ವೀಟ್ ಅನ್ಸ್ತೀನಿ ನಾನು. ಕಂಗ್ರಾಟ್ಸ್ ಮಗನೇ, ಚೆನ್ನಾಗಿ ಓದಿದ್ಯಾ. ಮುಂದೆ MBBS ಎಂಟ್ರೆನ್ಸ್ ಎಕ್ಸಾಮ್ಗೆ ಯಾವಾಗ? ಪೋಸ್ಟ್ಪೋನ್ ಆಯ್ತಂತೆ. ಇನ್ನೂ 20 ಡೇಸ್ ಮುಂದೆ ಹೋಗಿದೆ ಅಮ್ಮ. ಸರಿ, ಚೆನ್ನಾಗಿ ಓದ್ಕೊ. ಸರಿ ಅಮ್ಮ. ರವಿ ನೀಟ್ ಮೆಡಿಕಲ್ ಎಂಟ್ರೆನ್ಸ್ ಎಕ್ಸಾಮ್ಗೆ ಪ್ರಿಪೇರ್ ಆಗುತ್ತಿರುತ್ತಾನೆ. ತುಂಬ ಮನೆಯಲ್ಲಿ ಎಕ್ಸಾಮ್ ಮಾರ್ಕ್ಸ್ ಹೆಚ್ಚಾಗಿ ತೆಗಿಬೇಕು ಅನ್ನೋ ಒಂದು ಟೆನ್ಷನ್ನಲ್ಲಿ ಓದುತ್ತಿರುತ್ತಾನೆ. ಅಮ್ಮ, ನಾನು ಒಳಗಡೆ ಹೋಗಿಬಿಟ್ಟು ಬರ್ತೀನಿ, ನನಗೆ ಟೆನ್ಷನ್ ಆಗ್ತಾ ಇದೆ. ಆಮೇಲೆ ಬಂದುಬಿಟ್ಟು ಓದ್ತೀನಿ. ಅದೆಲ್ಲ ಏನು ಬೇಡ. ಹೊರಗಡೆ ಹೋದ್ರೆ ಅವರು ಇವರು ಮಾತಾಡಿಸಿ ಟೈಮ್ ವೇಸ್ಟ್ ಮಾಡ್ತಾರೆ. ಕಾಫಿ ಮಾಡಿಕೊಡ್ತೀನಿ, ಇಲ್ಲೇ ಓದ್ಕೊಂಡು ರೆಸ್ಟ್ ಮಾಡು. ಸರಿ ಅಮ್ಮ. ಮೆಡಿಕಲ್ ಎಂಟ್ರೆನ್ಸ್ ಎಕ್ಸಾಮ್ ಮುಗ್ದಿರುತ್ತದೆ, ರಿಸಲ್ಟ್ ಬಂದಿರುತ್ತದೆ. ಲೋ ರವಿ, ಮೆಡಿಕಲ್ ಎಂಟ್ರೆನ್ಸ್ ಎಕ್ಸಾಮ್ ರಿಸಲ್ಟ್ ಬಂದಂತೆ, ಹಾಲ್ ಟಿಕೆಟ್ ತಗೋಬಾರೋ, ರಿಸಲ್ಟ್ ಚೆಕ್ ಮಾಡೋಣ. ಇದಮ್ಮಪ್ಪ. 1,60,000 ರ್ಯಾಂಕ್ ಬಂದಿದೆ ನಿನ್ನ ಮಗಂದು. ಹಾಗಾದ್ರೆ MBBS ಗೌರ್ಮೆಂಟ್ ಸೀಟ್ ಸಿಗಲ್ವೇ ನಮ್ಮ ಮಗನಿಗೆ? ಎಲ್ಲಿ 1,60,000 ರ್ಯಾಂಕ್ಗೆ ಗೌರ್ಮೆಂಟ್ ಕೋಟಾದಲ್ಲಿ ಸೀಟು ಸಿಗೋದಿಲ್ಲ. ಪೇಮೆಂಟ್ ಕೋಟಾದಲ್ಲಿ ನಮಗೆ ಸೇರಿಸ್ಬೇಕಂದ್ರೆ ಕೋಟಿ ಗಟ್ಟಲೆ ಹಣ ಬೇಕು. ಇವನಿಗೆ ಏನು ಕಮ್ಮಿ ಮಾಡಿದ್ದೀನಿ, ಏನರಲ್ಲಿ ಕಮ್ಮಿ ಮಾಡಿದ್ದೀನಿ? ಕೇಳಿದ್ದೀನೆಲ್ಲ ಕೊಡಿಸಿದ್ದೀನಿ, ಟ್ಯೂಷನ್ಗೆ ಮಾಡಿಸಿದ್ದೀನಿ. ಇವನಿಗೆ ಸರಿಯಾಗಿ ಓದ್ತೀರಾ, ನಾನು ಏನು ಮಾಡಲಿ ಹೇಳಿ ಇವಾಗ? ಅಷ್ಟರಲ್ಲಿ ವೇಣು ಸರ್ ಅವ್ರಿಗೆ ಆಫೀಸ್ನಿಂದ ಒಂದು ಫೋನ್ ಬರುತ್ತದೆ. ನಮಸ್ತೆ ಸರ್, ವೇಣು ಸರ್. ನಮಸ್ಕಾರ ಸರ್. ಮೆಡಿಕಲ್ ಎಂಟ್ರೆನ್ಸ್ ರಿಸಲ್ಟ್ ಬಂತಂತೆ. ಹೌದು ಸರ್, ಬಂದಿದೆ. ನಿಮ್ಮ ಮಗಂದು ಏನಾಯ್ತು ಸರ್? 1,60,000 ರ್ಯಾಂಕ್ ಬಂದಿದೆ ಸರ್. ಹೌದಾ ಸರ್? ನಮ್ಮ ಆಫೀಸ್ ಪ್ಯೂನ್ ಮಗ 45,000 ಅಂತೆ, ಗೌರ್ಮೆಂಟ್ ಸೀಟ್ ಸಿಗುತ್ತಂತೆ ಪಕ್ಕ. ಹೌದಾ? ಒಳ್ಳೇದಾಗಲಿ ಸರ್. ಹಲೋ ಸರ್, ಹಲೋ. ಮುಂದೆ ಯಾವ ಕೋರ್ಸ್ಗೆ ಸೇರಿಸೋದು? ಯಾವ ಕೋರ್ಸ್ಗೆ ಸೇರೋದು? 1,60,000 ರ್ಯಾಂಕ್ ತೆಗೆದುಬಿಟ್ಟು ನಾನು ಯಾಕೆ ಸ್ಕೂಲ್ಗೆ ಸೇರಿಸೋದು? ಯಾವ ಇದು ಮಾಡಿ ಸೇರಿಸೋದು ಅಂದ್ರೆ ನಾನು ಹೆಣ್ಣು ಮಾಡಲಿ ಹೇಳಿ? ಇವನಿಗೇನು ಕಮ್ಮಿ ಮಾಡಿದ್ದೀನ? ಓದಿಸಿಲ್ಲ, ಸರಿಯಾಗಿ ಮಾಡಿಸಿದ್ದೀನಿ, ಬೆಳೆಸಿದ್ದೀನಿ, ಓದ್ತಿದ್ದೀನಿ, ಕೇಳಿದ್ದೆಲ್ಲ ಕೊಡಿಸಿದ್ದೀನಿ. ಏನು ಮಾಡ್ತೀನಿ ಗೊತ್ತಿಲ್ಲ. ಎಲ್ಲಾದರೂ ಹಾಳಾಗಿ ಹೋಗ್ಲಿ, ನೀ ಏನು ಮಾಡ್ತೇವೆ ಮಾಡ್ಕೋ, ನಾನು ತಲೆ ಬಿಸಿ ಮಾಡಬೇಡಿ. ದೊಂಗಣ ಕೊಡ್ಕ ಅಪ್ಪ ಪಾಣೈಪು. ಮಾಡ್ರಿ. ಅವನು ಎಕ್ಸಾಮ್ ಟೆನ್ಷನಲ್ಲಿ ಎಲ್ಲ ಫ್ರೆಂಡ್ಸ್ ಜೊತೆ ಹೋಗಿರ್ಬೋದು. ತಡಿ, ಅವ್ರ ಫ್ರೆಂಡ್ಸ್ಗೆ ಫೋನ್ ಮಾಡ್ತೀನಿ. ಅಷ್ಟರಲ್ಲಿ ವೇಣು ಸರ್ಗೆ ಫೋನ್ ಬಂದಿರ್ತದೆ. ಹಲೋ ಅಂಕಲ್. ಹಲೋ ರವಿ. ಹಲೋ. ಏನಾಯ್ತು ರವಿಗೆ? ಏನಾಯ್ತು? ಅಂಕಲ್, ರವಿ ಎಕ್ಸಾಮ್ ಚೆನ್ನಾಗಿ ಬಂದಿಲ್ಲ ಅಂತ ಆ ಮಾತ್ರೆ ನುಂಗ್ಬಿಟ್ಟು ಸೂಸೈಡ್ ಮಾಡ್ಕೊಂಡಿದ್ದಾನೆ. ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡ್ತಾ ಇದ್ದಾರೆ. ಹೌದಾ? ತಡಿ ಬರ್ತಾನೆ. ಲೇ ರವಿ, ನಮ್ಮ ಸೂಸೈಡ್ ಮಾಡ್ಕೊಂಡು ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟಿದ್ದಾನೆ. ಬಾರಿ ಹೋಗೋಣ ಹಾಸ್ಪಿಟ್ಲ್ ಕಡೆಗೆ. ನಡೀರಿ. ಅದಂಗೆ ಅಪ್ಪು ಸ್ಟೊಮಕ್ ವಾಶ್ ರೆಡಿ ಮಾಡ್ಕೊಳಪ್ಪ. ಸಿಟ್ರೆ IV ಲೈನ್ ಹಾಕೊಳ್ಳಿ, ಅಬ್ಸರ್ವೇಷನ್ಗೆ ಶಿಫ್ಟ್ ಮಾಡಿ, ಫ್ಲೂಯಿಡ್ಸ್ ಹಾಕೊಳ್ಳಿ. ಡಾಕ್ಟ್ರೆ, ನಮ್ಮ ಮಗ ರವಿ ಡಾಕ್ಟ್ರೆ. ನೀವೇನಾ ರವಿ ತಂದೆ ತಾಯಿ? ಹೌದು ಡಾಕ್ಟ್ರೆ. ನಿಮ್ಮ ಮಗ ರವಿ 3-4 ಥರದ ಮಾತ್ರೆ ತೊಗೊಂಡ್ಬಿಟ್ಟಿದ್ದ. ಸುಮಾರು 20 ಮಾತ್ರೆ ತೊಗೊಂಡಿದ್ದಾನೆ. ಏನೋ ಟೆನ್ಷನ್ನಲ್ಲಿ ಬಾಯಿಂದ ಟ್ಯೂಬ್ ಹಾಕಿ ಮಾತ್ರೆ ತಗ್ಸಿದ್ದೀನಪ್ಪ. ಸರಿ ಡಾಕ್ಟ್ರೆ. ಅಬ್ಸರ್ವೇಷನಲ್ಲಿ ಇಟ್ಟಿದ್ದೀನಿ. ಈಗ ಔಟ್ ಆಫ್ ಡೇಂಜರ್ ಇದೆ. ಬಟ್ ಏನು ಟೆನ್ಷನ್ ಕೊಡಬೇಡಿ, ಆರಾಮಾಗಿ ಮಾತಾಡಿ. ದಯವಿಟ್ಟು ನಮ್ಮ ಮಗನ ಉಳಿಸ್ಕೊಡಿ ಡಾಕ್ಟ್ರೆ. ಏನು ತೊಂದರೆ ಇಲ್ಲಪ್ಪ, ಹೋಗಿ ಮಾತಾಡಿಸಿ, ಟೆನ್ಷನ್ ಕೊಡಬೇಡಿ ಅವನಿಗೆ. ರವಿ, ಕ್ಷಮಿಸ್ಬಿಡಪ್ಪ, ನೀನು ತುಂಬ ತೊಂದರೆ ಕೊಟ್ಬಿಟ್ಟೆ. ಇನ್ನು ಮುಂದೆ ತಡ ಮಾಡ್ಕೋಬಾರ್ದು, ಆಯ್ತಾ? ಸಾರಿ ಮಗನೇ, ಇನ್ನು ಮುಂದೆ
ಅಂತ ಒತ್ತಡ ಕೊಡೋರಲ್ಲ, ನಿನ್ಗೆ ಯಾವ್ದು ಇಷ್ಟನೇ ಅದೇ ಓದು ಅಂತೆ, ಸರಿನಾ? ಮರುದಿನ ವಾರ್ಡ್ಗೆ ಶಿಫ್ಟ್ ಮಾಡಿರುತ್ತಾರೆ. ಎಂದಿನಂತೆ ಡಾಕ್ಟರ್ ಸುರೇಶ್ ಕುಮಾರ್ ಅವರು KGF ಆಸ್ಪತ್ರೆಯಲ್ಲಿ ವಾರ್ಡ್ ರೌಂಡ್ಸ್ ಮಾಡುತ್ತಿರುತ್ತಾರೆ. ಹಾಂ, ಏನಪ್ಪ ನಿಮಗೆ ಡಿಸ್ಲೊಕೇಶನ್ ಎಲ್ಲ ಆಗಿದೆ? ಹಾಂ, ಆಯಿತು. ಅದು ಸ್ಲಿಂಗ್ ಎಲ್ಲ ರಿಡಕ್ಷನ್ ಮಾಡಿದ್ದೀನಿ, ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ, ಇಂಜೆಕ್ಷನ್ ಮಾತೆಲ್ಲ ಕೊಟ್ಟಿದ್ದೀನಿ. ಕಡಿಮೆ ಆಗುತ್ತೆ, ಒಂದು 3 ಡೇಸ್ ಬಿಟ್ಕೊಂಡು ಬಾಪ. ಸರಿ ಸರ್. ನಮಸ್ತೆ ಸರ್. ನಮಸ್ಕಾರ ಸರ್, ನೀವು ಡಾಕ್ಟರ್ ಸುರೇಶ್ ಕುಮಾರ್ ಸರ್ ಅಲ್ವಾ? ನೀವು ಆರ್ಥೋಪೆಡಿಕ್ ಸರ್ಜನ್ ಅಲ್ವಾ ಸರ್? ಹೌದು ಸರ್, 3 ವರ್ಷ ಮುಂಚೆ ನಮ್ಮ ತಂದೆಗೆ ಕಾಲ್ ಆಪರೇಷನ್ ಮಾಡಿದ್ರಿ ಸರ್. ಹಾಂ 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 ನೆನಪಾಗ್ತಾ ಇದೆ. ಸರಿ, ಇಲ್ಲಿ ಸರ್, ನಮ್ಮ ಮಗ ರವಿ ಅಂತ ಮೆಡಿಕಲ್ ಎಂಟ್ರೆನ್ಸ್ ಎಕ್ಸಾಮಲ್ಲಿ ಕಮ್ಮಿ ರ್ಯಾಂಕ್ ಬಂದಿದೆ ಅಂದ್ಬಿಟ್ಟು ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಡಿದ್ದಾನೆ ಸರ್. ಟ್ಯಾಬ್ಲೆಟ್ ತೊಗೊಂಡ್ಬಿಟ್ಟು ಮತ್ತೆ ಸಾರ್ವಜನಿಕ ಆಸ್ಪತ್ರೆ ಎಂಟ್ರೆನ್ಸ್ ಎಮರ್ಜೆನ್ಸಿಯಲ್ಲಿ ಟ್ರೀಟ್ಮೆಂಟ್ ತಗೊಂಡು ವಾರ್ಡ್ಗೆ ಶಿಫ್ಟ್ ಮಾಡಿದ್ದಾರೆ ಸರ್. ವಾರ್ಡಲ್ಲಿದ್ದಾರಾ? ವಾರ್ಡಲ್ಲಿದ್ದಾರೆ. ಬನ್ನಿ ಹೋಗೋಣ. ಇವರೇ ನಿಮ್ಮ ಮಗ? ಸರ್, ಏನೇ ಸರ್, ನಮ್ಮ ಮಗ ಏನಪ್ಪ SSLCಯಲ್ಲಿ ಫಸ್ಟ್ ರ್ಯಾಂಕ್ ಸರ್. ಸೆಕೆಂಡ್ ಪೊಸಿಷನಲ್ಲಿ ಜಿಲ್ಲೆಗೆ ಟಾಪರು. ಚೆಸ್ ಕಬಡ್ಡಿಯಲ್ಲಿ ಗೋಲ್ಡ್ ಮೆಡಲಿಸ್ಟ್ ಸರ್. ಈಗ ಮೆಡಿಕಲ್ ಎಂಟ್ರೆನ್ಸ್ ಎಕ್ಸಾಮಲ್ಲಿ ಕಮ್ಮಿ ರ್ಯಾಂಕ್ ಬಂದಿದೆ ಅಂತ ಹೇಳ್ಬಿಟ್ಟು ಮಾತ್ರೆ ತಗೊಂಡು ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಡಿದ್ದಾನೆ ಸರ್. ಏನಪ್ಪ ರವಿ, ನಿಮ್ಮ ತಂದೆ ಹೇಳೋ ಪ್ರಕಾರ ನೀನು ತುಂಬ ಬುದ್ಧಿವಂತ ಇದೆಯಾ? ಏನೋ ಎಕ್ಸಾಮ್ ಟೆನ್ಷನ್ ಒಂದ್ಸತಿ ಆಗುತ್ತೆ, ಈ ಥರ ಎಲ್ಲ ಮಾಡ್ಕೋಬಾರ್ದಪ್ಪ. ಜೀವನ ಅಮೂಲ್ಯ, ಸೂಸೈಡ್ ಪರಿಹಾರ ಅಲ್ಲ. ನೀಟ್ ಎಕ್ಸಾಮ್ಸ್ ಅಕಸ್ಮಾತ್ ಸಿಕ್ಕಿದ್ದು ಎಂಟ್ರೆನ್ಸ್ ಎಕ್ಸಾಮ್ ಆಗಿಲ್ಲ ಅಂದ್ರೂ ಸಹ ಇನ್ನೊಂದು ಎಕ್ಸಾಮ್ ತೊಗೋಬೋದು. ಅದಾಗಿಲ್ಲ ಅಂದ್ರೂ ಜೀವನದಲ್ಲಿ ಸಾಧನೆ ಮಾಡೋದಕ್ಕೆ ಬೇರೆ ಬೇರೆ ಥರ ದಾರಿಗಳಿದೆ. ಅದನ್ನು ಸಾಧನೆ ಮಾಡಿ ಜನಸೇವೆ ಮಾಡ್ಬೋದಪ್ಪ. ಆಯಿತಾ? ನಿಮ್ಮ ಪೇರೆಂಟ್ಸ್ ಹತ್ರ ನಾನು ಮಾತಾಡ್ತೀನಿ. ಆಯ್ತು ಸರ್. ಬನ್ನಿ ಸರ್, ನೋಡಿ, ಮಕ್ಕಳಿಗೆ ನೀವು ಈ ಥರ ಅವ್ರಿಗೆ ನಾವು ಎಕ್ಸಾಮ್ಸ್ ತೊಗೊಂಡಿದ್ದಾರೆ, ಕೊನೆ ಟೈಮ್ನಲ್ಲಿ ಟೆನ್ಷನ್ ಆಗಿ ಮಾರ್ಕ್ಸ್ ಕಡಿಮೆ ಆಗಿ ಈ ಥರ ಆಗುತ್ತೆ. ಅದನ್ನು ನೀವು ಅವ್ರದ್ದು ಆ ಟೈಮ್ನಲ್ಲಿ ಸೋತಾಗ ನೀವು ಜೊತೆಗೆ ನಿಂತ್ಕೋಬೇಕು. ಆ ಟೈಮ್ನಲ್ಲಿ ನೀವು ನಿಂತಿಂತ ಎಲ್ಲ ಹೇಳಿದ್ರೆ ಎಳೆ ಮನಸ್ಸಿಗೆ ನೀವು ಘಾಸಿ ಮಾಡಿದಾಗ ಏನಾಗುತ್ತೆ, ಟೆನ್ಷನ್ ಮಾಡಿದಾಗ ಅವ್ರಿಗೆ ನಮ್ಮ ಅಪ್ಪನಿಗೆ ಅಮ್ಮನಿಗೆ ನಾನು ಇದು ಸರಿಯಾದ ಮಗ ಅಲ್ಲ ಅಂತ ಹೇಳ್ಬಿಟ್ಟು ಏನೇನೋ ರಾಂಗ್ ಡಿಸಿಷನ್ ತೊಗೊಂಡು ಆತ್ಮಹತ್ಯೆ ಮಾಡ್ಕೋತಾರೆ. ಅದೆಲ್ಲ ನೀವು ಆ ಟೈಮಲ್ಲಿ ಅವ್ರ ಜೊತೆಗೆ ನಿಂತ್ಕೋಬೇಕು. ನಿಮ್ಗೆ ಗೊತ್ತಿರೋಂಗೆ ನೀಟ್ ಎಕ್ಸಾಮ್ ಅದು ಎಂಟ್ರೆನ್ಸ್ ಎಕ್ಸಾಮ್ ಆಗಿಲ್ಲ ಅಂದರೂ ಸಹ ಇನ್ನೊಂದು ಎಂಟ್ರೆನ್ಸ್ ಎಕ್ಸಾಮ್ ತೊಗೊಂಡು ಮುಂದೆ ಬರ್ಬೋದು. ಅದಾಗಿಲ್ಲ ಅಂದರೂ ಸಹ ನಿಮಗೆ ಗೊತ್ತಿರೋಂಗೆ ಇಂಜಿನಿಯರಿಂಗ್ ಸೆಕ್ಟರ್ಸ್ ಇದೆ, ಎಜುಕೇಷನ್ ಸೆಕ್ಟರ್ ಇದೆ, ಬ್ಯಾಂಕಿಂಗ್ ಸೆಕ್ಟರ್ ಇದೆ, ಬಿಸ್ನೆಸ್ ಇದೆ, ಪೊಲಿಟಿಕಲ್ ಫೀಲ್ಡ್ ಇದೆ. ಈ ಫೀಲ್ಡ್ನಲ್ಲಿ ನಮ್ಮ ಮಕ್ಕಳು ಸಾಧನೆ ಮಾಡುವಂಥದ್ದು ಭಾಳಷ್ಟೇ ಇರುತ್ತೆ. ಅದನ್ನು ಮತ್ತೆ ನೀವು ಹೇಳ್ತಾ ಇದ್ದೀರಲ್ಲ, ಅವನು ಎಕ್ಸಾಮಲ್ಲಿ ಅದು ಸ್ಪೋರ್ಟ್ಸಲ್ಲಿ ತುಂಬ ಇದ್ದಾನೆ ಅಂತ, ಅದನ್ನಲ್ಲೇ ಗ್ರ್ಯಾಂಡ್ ಮಾಸ್ಟರ್ ಆಗ್ಬೋದು. ದಯವಿಟ್ಟು ಅವ್ನು ಏನು ಅಭಿವೃದ್ಧಿನ ಗುರುತಿಸಿ ಅವ್ನು ಮುಂದಕ್ಕೆ ಏನು ಮಾಡಬೇಕನ್ನೋದನ್ನು ಇದು ಮಾಡಿ ಅವ್ನಿಗೆ ಕೌನ್ಸಿಲಿಂಗ್ ಇದು ಮಾಡಿ ಅವ್ನಿಗೆ ದಾರಿ ತೋರಿಸಿ ಮತ್ತಿಗೆ ಫೋರ್ಸ್ ಹಾಕಕ್ಕೆ ಹೋಗ್ಬೋದು. ಧನ್ಯವಾದಗಳು ಸರ್. ನಾಳೆ ಡಿಸ್ಚಾರ್ಜ್ ಮಾಡ್ತಾರೆ ಅಂತ ಸರ್ ಕರ್ಕೊಂಡು. ಒಳ್ಳೆಯದಾಗಲಿ. ನಿವೃತ್ತ ಡಾಕ್ಟರ್ ಸುರೇಶ್ ಕುಮಾರ್ ಅವರು ತಹಶೀಲ್ದಾರ್ ಕಚೇರಿಯಲ್ಲಿ ಕಾಯುತ್ತಿರುವ ದೃಶ್ಯ. ಒಳಗಡೆ ಹೋಗ್ಬೇಕು ಬಿಡಪ್ಪ. ಇರಿ ಎಲ್ಲೇ ಹೋಗ್ತೀರಾ? ಒಂದು ತಿಂಗಳಿಂದ ಬರ್ತಾ ಇದ್ದೀನಿ ಬಿಡಪ್ಪ. ಸಾಹೇಬ್ರಿಗೆ ನೋಡೋಕ್ಕಾಗಲ್ಲ ಸರ್. ನಾನು ರಿಟೈರ್ಡ್ ಗೌರ್ಮೆಂಟ್ ಡಾಕ್ಟ್ರು, ವಯಸ್ಸಾಗಿದೆ, ಹುಷಾರಿಲ್ಲ, ಸ್ವಲ್ಪ ಸಾಹೇಬ್ರು ನೋಡ್ಬೇಕು ಬಿಡಪ್ಪ. ಸ್ವಲ್ಪ ಹೊತ್ತು ಏನಾಗ್ತಾ ಹೇಳ್ತೀನಿ, ಸಾಹೇಬ್ರಿಗೆ ಕೇಳ್ತೀನಿ. ಒಳಗೆ ಬಿಡಿ. ನಮಸ್ಕಾರ ಸರ್, ಕೂತ್ಕೋಬೋದಾ? ಕೂತ್ಕೊಳ್ಳಿ. ನಾನು ಡಾಕ್ಟರ್ ಸುರೇಶ್ ಕುಮಾರ್ ಅಂತ, ರಿಟೈರ್ಡ್ ಗೌರ್ಮೆಂಟ್ ಡಾಕ್ಟ್ರು. ನಿಮ್ಗೆ ನೋಡೋಣ ಅಂತ ಬಂದಿದ್ದೀನಿ. ನಮಸ್ತೆ ಸರ್. ಸರ್, ನೀವು KGF ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿದ್ರಿ ಅಲ್ವಾ? ಹೌದು. ನನ್ನ ನೆನಪಾಗ್ಲಿಲ್ವಾ? ಇಲ್ಲ. ನಾನು ರವಿ ಅಂತ ಸರ್. 10 ವರ್ಷಗಳ ಹಿಂದೆ ಟ್ಯಾಬ್ಲೆಟ್ ಕನ್ಸಂಪ್ಷನ್ ಮಾಡಿ ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಡಿದ್ದೆ. ಅವಾಗ ನಿಮ್ಮ ಆಸ್ಪತ್ರೆಯಲ್ಲೇ ಚಿಕಿತ್ಸೆ ಪಡ್ಕೊಂಡಿದ್ದೆ. ನೀವೇ ನಮಗೆ ಮಾರ್ಗದರ್ಶನ ಕೊಟ್ಟಿದ್ರಿ. ಕರೆಕ್ಟ್, ನೆನಪಾಯ್ತು. ನಮ್ಮ ವೈದ್ಯರೆಲ್ಲ ಸೇರಿ ಟ್ರೀಟ್ಮೆಂಟ್ ಕೊಟ್ಟು ನಿಮ್ಗೆ ಸಮಾಲೋಚನೆ ಮಾಡಿದ್ದೀವಿ. ಹಾಂ ಸರ್, ನಿಮ್ಮ ಹುಡ್ಕೊಂಡು ಅನೇಕ ಸರಿ ಬೇರೆ ಕಡೆ ಟ್ರಾನ್ಸ್ಫರ್ ಆಯ್ತು ಅಂದರು. ಜೊತೆಗೆ ನಿಮ್ಮ ಫೋನ್ ಕಾಂಟ್ಯಾಕ್ಟ್ ಕೂಡ ಸಿಗಲಿಲ್ಲ. ನನಗೆ KGF ಇಂದ ಆದಮೇಲೆ ಹೆಸರುಘಟ್ಟ ಟ್ರಾನ್ಸ್ಫರ್ ಆಯಿತು. ಅಲ್ಲಿ ನಾನು ಸ್ವಲ್ಪ ಜಮೀನು ತೊಗೊಂಡು ಜಮೀನು ಮಾಡ್ತಾ ಇದ್ದೀನಿ. ಸೊ ಆ ಬಿಸಿನಲ್ಲಿ ನಿಮ್ಮ ಫೋನ್ ರೀಚ್ ಆಗೋಕ್ಕಾಗಿಲ್ಲ. ನೀವು ಅವತ್ತು ಮಾರ್ಗದರ್ಶನ ಕೊಟ್ಟಿದ್ದು ನನಗಿಸ್ತು ಸರ್. ಅದಾದಮೇಲೆ ನಾನು ಮತ್ತೆ ಚೆಸ್ ಅಕಾಡೆಮಿಕ್ ಸೇರಿಕೊಂಡೆ. ನ್ಯಾಷನಲ್ಸ್ ಫಸ್ಟ್ ಬಂತು. ಜೊತೆಗೆ BSc ಅಗ್ರಿಕಲ್ಚರ್ ಮಾಡಿದೆ. ಅದೇ ಟೈಮ್ಗೆ KS ಕಾಲ್ ಮಾಡಿದ್ರು. KS ಅಲ್ಲಿ ಎಕ್ಸಾಮ್ ಕ್ಲಿಯರ್ ಮಾಡಿದೆ. ಈಗ ತಹಶೀಲ್ದಾರ್ ಆಗಿದ್ದೀನಿ ಸರ್. ತುಂಬ ಸಂತೋಷ ಆಗ್ತಾ ಇದೆ. ನಾವು ವೈದ್ಯರು ಮತ್ತು ತಂಡ ಒಂದು ಚಿಕಿತ್ಸಾ ಜೀವನ ಈ ಥರ ಚೇಂಜ್ ಆಗಿದೆ ನೋಡಿ, ನನಗೂ ತುಂಬ ಖುಷಿ ಆಗ್ತಾ ಇದೆ. ಒಳ್ಳೆಯದಾಗಲಿ, ನೀವು ಹೆಚ್ಚಿಗೆ ಸಾಧನೆ ಮಾಡಿ. ಮತ್ತೆ ಸರ್, ನೀವು ನಮ್ಮ ಆಫೀಸ್ಗೆ ಬಂದ ಕಾರಣ ನನಗೆ ಏನಾದರೂ ಸಹಾಯ ಆಗಬೇಕಾಗಿತ್ತಾ? ಜಮೀನು ತಗೊಂಡು ಜಮೀನು ಮಾಡಿಕೊಂಡು ನಾನು ಅಲ್ಲಿ ಹೆಸರುಘಟ್ಟದಲ್ಲಿ ಸೆಟ್ಲ್ ಆಗಿದ್ದೀನಿ. ಅದು ಖಾತೆ ಪಾಣಿ ಮತ್ತು ಎಲ್ಲ ತಂದೆಯಲ್ಲಿ ನನ್ನ ಹೆಸರಲ್ಲೇ ಇದೆ. ಆದರೂ ಸಹ ಯಾರು 3ನೇ ವ್ಯಕ್ತಿ ಬಂದು ಇದು ನನ್ನ ಜಮೀನು ಅಂತ ದಬ್ಬಳಿಕೆ ಮಾಡ್ತಾ ಇದ್ದಾರೆ. ದಯವಿಟ್ಟು ಅದನ್ನು ಪರಿಶೀಲನೆ ಮಾಡಿ ನಾನು ನ್ಯಾಯ ಒದಗಿಸ್ಕೊಡಿ. ನಿಮ್ಮ ಫೈಲ್ ಕೊಡಿ ಸರ್, ನೋಡ್ತೀನಿ. ತಗೊಳ್ಳಿ. ಸರ್ಗೆ ಕಾಫಿ ತಗೋಪ್ಪ.
ಕಾಫಿ ಕೊಡ್ತಾರಾ ಮೇಡಮ್? ಹಲೋ, ಹೆಸರುಘಟ್ಟ ಅವರಾ? ಹಾಂ, ನಿಮ್ಮ ಏರಿಯಾದಲ್ಲಿ ಸರ್ವೆ ನಂಬರ್ 45/2 ಅಲ್ಲಿ ನಮ್ಮ ಬೇಕಾದವರೊಬ್ಬರು ರಿಟೈರ್ಡ್ ಡಾಕ್ಟರ್ ಸುರೇಶ್ ಅಂತ ಅವ್ರದ್ದೊಂದು ಜಮೀನಿದೆ ರೀ. ಅದೊಂದು ಸ್ವಲ್ಪ ಇಶ್ಯೂ ಆಗಿದೆ. ಅಲ್ಲಿ ವಿಲೇಜ್ ಅಕೌಂಟೆಂಟ್ಗೆ ಮಾತಾಡಿ ಸ್ವಲ್ಪ ಡಾಕ್ಯುಮೆಂಟ್ಸ್ ವೆರಿಫೈ ಮಾಡಿ. ಇಲ್ಲ, ನಾನು EC ಚೆಕ್ ಮಾಡಿದ್ದೀನಿ, ಎಲ್ಲ ಕರೆಕ್ಟಾಗಿದೆ ಡಾಕ್ಯುಮೆಂಟ್ಸು. ಅವ್ರದ್ದು ಇಶ್ಯೂ ಇನ್ನು 1 ವಾರದಲ್ಲಿ ಸಾಲ್ವ್ ಆಗಬೇಕು. ನೀವೇ ಪರ್ಸನಲ್ ಆನ್ ಮಾಡಿ. ಓಕೆ ಸರ್, ನಾನು ಮಾರಾಟ ಹೇಳಿದ್ದೀನಿ, ಇನ್ನೊಂದು ವಾರದಲ್ಲಿ ನಿಮಗೆ ಸೊಲ್ಯೂಷನ್ ಸಿಗುತ್ತೆ. ಧನ್ಯವಾದಗಳು ಸರ್. ಇದು ನನ್ನ ಕರ್ತವ್ಯ. ನೀವು ಅವತ್ತು ಮಾರ್ಗದರ್ಶನ ಕೊಟ್ಟಿದ್ದಕ್ಕೆ ನಾನು ಈ ಸ್ಥಾನದಲ್ಲಿದ್ದೀನಿ. ಜೊತೆಗೆ ನಿಮ್ಮ ಮಾರ್ಗದರ್ಶನ ಹಂಗೆ ಮುಂದುವರಿಸ್ಕೊಂಡು ಹೋಗ್ಬೇಕು ಅಂತ ನಾನು ಪ್ರತಿ ತಿಂಗಳು ರೈತ ಸಭೆ ಮಾಡಿ ರೈತರ ಆತ್ಮಹತ್ಯೆ ತಡೆಗಟ್ಟೆಗೆ ಅವ್ರಿಗೆ ಮೋಟಿವೇಟ್ ಮಾಡ್ತೀನಿ. ಅದ್ರ ಜೊತೆಗೆ ಶಾಲಾ ಕಾಲೇಜ್ಗಳು ಕರೆಸ್ತಾರೆ, ಅಲ್ಲೂ ಕೂಡ ಎಕ್ಸಾಮ್ ಟೆನ್ಷನ್ ತಗೊಬಾರ್ದು ಅಂತ ಮಕ್ಕಳಿಗೂ ಕೂಡ ಒಂದು ಬೋಧನೆ ಮಾಡ್ತೀನಿ, ಅವ್ರಿಗೂ ಕೂಡ ಸ್ಪೀಚ್ ಕೊಡ್ತೀನಿ. ಎಲ್ಲ ಒಂದು ಕೊಟ್ಟಿರೋ ಮಾರ್ಗದರ್ಶನ ಸರ್. ತುಂಬ ಸಂತೋಷ. ಇದೇ ರೀತಿ ನಿಮಗೆ ಒಳ್ಳೆಯದಾಗಲಿ, ಇನ್ನು ಯಶಸ್ಸು ನಿಮ್ಮಲ್ಲಿ ಸಾಧನೆ ನಿಮ್ಮಲ್ಲಿ ಸಿಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ. ಇದು ನನ್ನ ಪರ್ಸನಲ್ ನಂಬರ್ ಸರ್. ನೀವು ಏನಾದರೂ ಪ್ರಾಬ್ಲಮ್ ಇದ್ದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ. ಖಂಡಿತವಾಗಲಿ ಸರ್, ಧನ್ಯವಾದಗಳು. ತುಂಬ ಚೆನ್ನಾಗಿದೆ. ಪಾತ್ರಕ್ಕೆ ಇನ್ವಾಲ್ವ್ಮೆಂಟ್ ಜಾಸ್ತಿ ಬೇಕಾಗಿದೆ. ತುಂಬ ಚೆನ್ನಾಗಿದೆ. ಮಾತ್ರ ಏನಾಗಿದೆ ನಿಮ್ಗೆ ನೋಡಿದ್ರಲ್ಲ, ಇದು ಎಲ್ಲರ ಮನೆಯಲ್ಲಿ ನಡೆಯುವಂಥ ಕತೆ, ನಮ್ಮ ನಿಮ್ಮಲ್ಲಿ ನಡೆಯುವಂಥ ಸಾಮಾನ್ಯ ಕತೆ. ಮಕ್ಕಳಿಗೆ ಯಾವ ರೀತಿ ಒತ್ತಡ ಆಗುತ್ತೆ, ಒತ್ತಡದಲ್ಲಿ ಅವ್ರು ಯಾವ ರೀತಿ ಅನಾಹುತಗಳು ಮಾಡ್ಕೊತಾರೆ ಅನ್ನೋದನ್ನು ಈ ನಾಟಕದಲ್ಲಿ ಸಂಕ್ಷಿಪ್ತವಾಗಿ ಹೇಳಿದ್ದೀವಿ. ಸೊ ಇದು ಅರ್ಥ ಏನಂತ ಹೇಳಿದ್ರೆ, ಆ ಟೈಮ್ನಲ್ಲಿ ನಾವು ವೈದ್ಯರಿಂದ ಮತ್ತು ತಂಡದಿಂದ ಸೂಕ್ತ ಚಿಕಿತ್ಸೆ ನೀಡಿ ಸೂಕ್ತ ಸಮಾಲೋಚನೆ ಸಿಕ್ಕಿದಾಗ ಅವನು ದಿಕ್ಕನ್ನೇ ಬದಲಿಸ್ಕೊತಾನೆ, ತನ್ನ ವೃತ್ತಿನ ಬದಲಿಸ್ಕೊಂಡು ಮುಂದಿನ ದಿನಗಳಲ್ಲಿ ಅವನು BSc ಅಗ್ರಿಕಲ್ಚರ್, MSc ಅಗ್ರಿಕಲ್ಚರ್ ಮಾಡಿಕೊಂಡು ಕಾಂಪಿಟೇಟಿವ್ ಎಕ್ಸಾಮ್ಸ್ ತಗೊಂಡು KS ಆಫೀಸರ್ ಆಗಿ, ತಹಸೀಲ್ದಾರ್ ಆಗಿ ಒಂದು ಸಮಾಜಕ್ಕೆ ಒಂದು ಗಣ್ಯ ವ್ಯಕ್ತಿಯಾಗಿ ನಿಲ್ತಾನೆ. ಈ ಒಂದು ನಾಟಕದಿಂದ ಪೋಷಕರಿಗೆ ನೀಡುವಂತ ಸಂದೇಶ ಏನಂತಂದ್ರೆ, ಮಕ್ಕಳ ಭವಿಷ್ಯವನ್ನ ನಿರೂಪಿಸೋದು ನಿಮ್ಮ ಜವಾಬ್ದಾರಿ. ಆದರೆ ಆ ಒಂದು ಭವಿಷ್ಯ ನಿರೂಪಿಸೋ ಒಂದು ಭರದಲ್ಲಿ ಅತಿಯಾದ ಒತ್ತಡ ಕೊಡಬಾರ್ದು. ಕೇವಲ ಇಂಜಿನಿಯರಿಂಗ್, ಡಾಕ್ಟರ್ ಎರಡೇ ಅಲ್ಲ ವೃತ್ತಿ ಅಂದ್ರೆ ಜೀವನದಲ್ಲಿ ಸಾಧನೆ ಮಾಡೋದಕ್ಕೆ. ಅಂದ್ರೆ ಅನೇಕ ಫೀಲ್ಡ್ಗಳಿದಾವೆ. ಬ್ಯಾಂಕಿಂಗ್ ಸೆಕ್ಟರ್ ಇದೆ, ಅಗ್ರಿಕಲ್ಚರ್ ಇದೆ, ಸ್ಪೋರ್ಟ್ಸ್ ಇದೆ, ರಾಜಕೀಯ ಕ್ಷೇತ್ರ ಇದೆ, ಅನೇಕ ಕ್ಷೇತ್ರಗಳಿವೆ. ಅದರಲ್ಲಿ ಯಾವುದಾದ್ರೂ ಒಂದು ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ಅವರ ಪ್ರತಿಭೆಯನ್ನ ಗುರುತಿಸಿ ಅವರ ಜೀವನ ನಿರೂಪಿಸೋದಕ್ಕೆ ನೀವು ಸಹಕಾರಿಯಾಗಬೇಕು. ಅವರನ್ನ ಒತ್ತಡದ ಸಮಯದಲ್ಲಿ ಸ್ನೇಹಿತರಂತೆ ವರ್ತಿಸಬೇಕು. ನಮ್ಮ ಈ ನಾಟಕದ ಮೂಲಕ ವಿದ್ಯಾರ್ಥಿಗಳಿಗೆ ನೀಡುವ ಸಂದೇಶ ಏನಂದ್ರೆ, ವಿದ್ಯಾರ್ಥಿಗಳು ಕಷ್ಟಪಟ್ಟು ಶ್ರದ್ಧೆಯಿಂದ ಓದಬೇಕು, ಗುರಿ ಸಾಧಿಸುವಂತ ಶ್ರದ್ಧೆ ವಹಿಸಬೇಕು. ಆದರೆ ಎಕ್ಸಾಮ್ ರಿಸಲ್ಟ್ಗೆ ಟೆನ್ಷನ್ ಮಾಡ್ಕೊಬಾರ್ದು. ಯಾವುದೇ ಒತ್ತಡ ಉಂಟಾದಾಗ ಪೋಷಕರ ಹಾಗೂ ಸ್ನೇಹಿತರ ಜೊತೆ ಚರ್ಚೆ ಮಾಡಿ ಸಲಹೆ ಪಡ್ಕೋಬಹುದು. ಸಾಧ್ಯವಾಗದೇ ಇದ್ದಾಗ ನಮ್ಮ ಆರೋಗ್ಯ ಇಲಾಖೆ ವತಿಯಿಂದ ಇರುವ ಟೋಲ್ ಫ್ರೀ ನಂಬರ್ 14464 ಟೆಲಿ ಮನಸ್ ಎಂಬ ಕಾರ್ಯಕ್ರಮ ಇದೆ. ಟೋಲ್ ಫ್ರೀ ನಂಬರ್ ಆಗಿರುತ್ತೆ. ಇದಕ್ಕೆ ಕಾಲ್ ಮಾಡಿ ಸಮಾಲೋಚನೆ ಪಡ್ಕೊಬಹುದು, ಚಿಕಿತ್ಸೆ ಪಡ್ಕೊಬಹುದು ಅಂತ ಹೇಳ್ತಾ ನಮ್ಮ ಈ ನಾಟಕನ ಮುಗಿಸ್ತಾ ಇದ್ದೀವಿ. ಕೊನೆಗೆ ಆತ್ಮಹತ್ಯೆ ಪರಿಹಾರವಲ್ಲ, ಆತ್ಮಹತ್ಯೆ ಪರಿಹಾರವಲ್ಲ, ಜೀವನ ಅಮೂಲ್ಯ. ಆತ್ಮಹತ್ಯೆ ಪರಿಹಾರವಲ್ಲ, ಜೀವನ ಅಮೂಲ್ಯ.